Hello everyone, I am Santosh. Today we are going to discuss the next topic in artificial intelligence, that is about task environment. ಒಂದು ಟಾಸ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಅಂಡ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ PEAS ಮಾಡೆಲ್, ಅದು ಅಂದ್ರೆ ಏನು ಅಂತ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಆಲ್ರೆಡಿ ಯು ನೋ ದಟ್ ಎ ಟಾಸ್ಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು. A task environment in AI is everything that surrounds an AI system. ಒಂದು ಎ ಐ ಸಿಸ್ಟಮ್ ಸುತ್ತಮುತ್ತಲು ಇರೋ ಎನ್ವಿರಾನ್ಮೆಂಟ್ಗೆ ಏನಂತ ಕರೀತಾರೆ? ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಆ್ಯಂಡ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಟಾಸ್ಕ್ ಎನ್ವಿರಾನ್ಮೆಂಟ್? ಬಿಕಾಸ್ ದ ಎ ಐ ಸಿಸ್ಟಮ್ ಈಸ್ ಪರ್ಫಾರ್ಮಿಂಗ್ ಇಟ್ಸ್ ಟಾಸ್ಕ್ ಇನ್ ದ್ಯಾಟ್ ಎನ್ವಿರಾನ್ಮೆಂಟ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ದಿ ಟಾಸ್ಕ್ ಎನ್ವಿರಾನ್ಮೆಂಟ್. ಅಂದರೆ ಏನು ಅಂತ ಬರೆಯೋಣ. ಓಕೆ, ಎ ಟಾಸ್ಕ್ ಎನ್ವಿರಾನ್ಮೆಂಟ್, a task environment in AI is everything that surrounds an AI system. AI ಸಿಸ್ಟಮ್ ಎಲ್ಲಿ ಅದರದ್ದು ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇರುತ್ತೋ ಅದಕ್ಕೇನಂತಾರೆ? ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ಪ್ರಾಬ್ಲಮ್ಸ್ ಎ ಐ ನೀಡ್ಸ್ ಟು ಸಾಲ್ವ್. ಆ ಎನ್ವಿರಾನ್ಮೆಂಟಲ್ಲಿ ಏನು ಪ್ರಾಬ್ಲಮ್ ಅರೈಸ್ ಆಗಿರುತ್ತೆ ಅದನ್ನು ಸಾಲ್ವ್ ಮಾಡಬೇಕು. ಆ ಎನ್ವಿರಾನ್ಮೆಂಟಲ್ ಕಂಡೀಷನನ್ನು ತಿಳ್ಕೋಬೇಕು. ಆ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ದಿಸ್ ಈಸ್ ವಾಟ್ ಇಟ್ಸ್ ಟಾಸ್ಕ್. ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್ ದ ಎ ಐ ಈಸ್ ಪರ್ಫಾರ್ಮಿಂಗ್ ಇಟ್ಸ್ ಟಾಸ್ಕ್. ಅದಕ್ಕೇನಂತಾರೆ? ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ವಿ ವಿಲ್ ರೈಟ್ it includes problems AI needs to solve. ಬಿಕಾಸ್ ಎ ಐ ಎಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ? ಎನ್ವಿರಾನ್ಮೆಂಟಲ್ಲೇ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಚೆಸ್ ಪ್ಲೇಯಿಂಗ್ ಎ ಐಗೆ ಎನ್ವಿರಾನ್ಮೆಂಟ್ ಏನು? ಚೆಸ್ ಬೋರ್ಡ್. ಅಲ್ಲೇ ಅದು ಟಾಸ್ಕನ್ನು ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಅಲ್ಲಿ ಏನು ಪ್ರಾಬ್ಲಮ್ ಅರೈಸ್ ಆಗುತ್ತೋ ಅದನ್ನು ಸಾಲ್ವ್ ಮಾಡಬೇಕು. ದ ಕಂಡೀಷನ್ಸ್ ಇಟ್ ವರ್ಕ್ಸ್ ಅಂಡರ್. ಅಲ್ಲಿ ಏನೇನು ಕಂಡೀಷನ್ ಇದೆನೋ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಅದರ ಪ್ರಕಾರ ಅದು ವರ್ಕ್ ಮಾಡಬೇಕು. ಆ್ಯಂಡ್ ಹೌ ಇಟ್ ಇಂಟ್ರಾಕ್ಟ್ಸ್ ವಿತ್ ದ ರಿಯಲ್ ವರ್ಲ್ಡ್ ಬಿಕಾಸ್ ಇಟ್ ಈಸ್ ಪರ್ಫಾರ್ಮಿಂಗ್ ಇಟ್ಸ್ ಟಾಸ್ಕ್ ಇನ್ ದಿ ರಿಯಲ್ ವರ್ಲ್ಡ್. ಅಲ್ಲಿ ಅದು ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ, ಇದೆಲ್ಲ ಕಾಂಪೊನೆಂಟ್ಗೆ ಅಥವಾ ಈ ಎಲ್ಲ ಸಿಸ್ಟಮ್ಗೆ ನಾವೇನಂತ ಕರಿತೀವಿ? ಒಂದು ಟಾಸ್ಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಒಂದು ಟಾಸ್ಕ್ ಎನ್ವಿರಾನ್ಮೆಂಟ್ ಇನ್ವಾಲ್ವ್ಸ್ ಎನ್ವಿರಾನ್ಮೆಂಟ್ ಆಸ್ ವೆಲ್ ಆಸ್ ಏಜೆಂಟ್. ಎರಡು ಇಲ್ಲಿ ವರ್ಕ್ ಎರಡು ಎಟ್ ಎ ಟೈಮ್ ಸಮ್ ಆ್ಯಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಆಗ್ತಾ ಇರುತ್ತೆ. ಏನು ಎ ಐ ಏಜೆಂಟ್ ಒಂದು ಆ್ಯಕ್ಷನ್ ತಗೊಳುತ್ತೋ ಅಕಾರ್ಡಿಂಗ್ ಟು ಎನ್ವಿರಾನ್ಮೆಂಟ್, ಅದು ಎನ್ವಿರಾನ್ಮೆಂಟ್ಗೂ ಇಫೆಕ್ಟ್ ಆಗ್ತಾ ಇರುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಟಾಸ್ಕ್ ಎನ್ವಿರಾನ್ಮೆಂಟ್. ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಈಸ್ ಎ PEAS ಮಾಡೆಲ್. ಒಂದು PEAS ಮಾಡೆಲ್ ಅಂದರೆ ಏನು ಅಂತ ನೋಡೋಣ. ಈ ಟಾಸ್ಕ್ ಎನ್ವಿರಾನ್ಮೆಂಟನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ PEAS ಮಾಡೆಲ್. ಓಕೆ, ಟು ಡಿಸ್ಕ್ರೈಬ್ a task environment, we use the PEAS model. ಹಂಗಂದ್ರೆ ಒಂದು ಎ ಐ ಸಿಸ್ಟಮ್ ಎನ್ವಿರಾನ್ಮೆಂಟಲ್ಲಿ ಹೇಗೆ ಅದರ ಕೆಲಸ ಮಾಡುತ್ತೆ ಅದನ್ನು ತಿಳ್ಕೋಬೇಕಂದ್ರೆ ವಿ ನೀಡ್ ಟು ಲರ್ನ್ PEAS model. ಆ್ಯಂಡ್ ಎ ಟಾಸ್ಕ್ ಎನ್ವಿರಾನ್ಮೆಂಟ್ ಹ್ಯಾಸ್ ಸಮ್ ಆಫ್ ದಿ ಕಾಂಪೊನೆಂಟ್ಸ್. ಅದಕ್ಕೇನಂತಾರೆ? PEAS ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ಎ PEAS ಮಾಡೆಲ್. ಇನ್ ದಿಸ್, P ಮೀನ್ಸ್ ಪರ್ಫಾರ್ಮೆನ್ಸ್ ಮೇಜರ್. ಅಂದ್ರೆ ಒಂದು ಎ ಐ ಸಿಸ್ಟಮ್ ಎನ್ವಿರಾನ್ಮೆಂಟಲ್ಲಿ ತನ್ನ ಟಾಸ್ಕನ್ನು ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಅದು ಕೆಲಸ ಮಾಡುತ್ತೆ, ಟಾಸ್ಕನ್ನು ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಪರ್ಫಾರ್ಮೆನ್ಸ್ ಮೇಜರ್.
ಓಕೆ. ಇಟ್ ಡಿಫೈನ್ಸ್ ದಿ ಸಕ್ಸಸ್ ಆಫ್ ಎನ್ ಏಜೆಂಟ್. ಎಷ್ಟು ಪರ್ಸೆಂಟೇಜ್ ಸಕ್ಸಸ್ಫುಲಿ ಎ ಐ ಸಿಸ್ಟಮ್ ಈಸ್ ವರ್ಕಿಂಗ್ ಅದನ್ನ ತಿಳ್ಕೊಳ್ಳೋದಕ್ಕೆ ಏನಂತಾರೆ, ಪರ್ಫಾರ್ಮೆನ್ಸ್ ಮೇಜರ್ ಅಂತ ಕರೀತಾರೆ. ಓಕೆ, ಐ ವಿಲ್ ರೈಟ್ ಪರ್ಫಾರ್ಮೆನ್ಸ್ ಮೇಜರ್. ಪರ್ಫಾರ್ಮೆನ್ಸ್ ಮೇಜರ್ defines it defines the success of an agent, the success of an agent, or how AI's success is measured ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ಒಂದು ಎ ಐ ಏಜೆಂಟ್ದು ಹೌ ಮಚ್ ಇಟ್ ಈಸ್ ಸಕ್ಸಸ್ಫುಲ್ ಅನ್ನೋದನ್ನ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇಫ್ ಇಟ್ ಈಸ್ ಸಮ್ ಪರ್ಸೆಂಟೇಜ್ 90% ಅಬೌವ್ ಇದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ಎ ಗುಡ್ ಎ ಐ ಸಿಸ್ಟಮ್ ಅಂತ ಹೇಳ್ತೀವಿ. ನಮ್ಮ ಟಾಸ್ಕ್ ಅನ್ನ ಅದು ಪರ್ಫೆಕ್ಟ್ ಆಗಿ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಗುಡ್ ಎ ಐ ಸಿಸ್ಟಮ್. ಹೌ ಎ ಐ ಸಕ್ಸಸ್ ಈಸ್ ಮೇಜರ್ಡ್ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ವಿ ನೀಡ್ ಟು ಲರ್ನ್ ಅಬೌಟ್ performance measure. Okay, or we'll write how AI's success is measured ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ we need to know about the performance measure. For example, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ಬೇಕಂದ್ರೆ ಏನ್ ಮಾಡಬೇಕು, it should reach the destination very safely and quickly. ಅವಾಗ ನಾವು ಏನನ್ಬೋದು, ಒಂದು ಸೆಲ್ಫ್ ಡ್ರೈವಿಂಗ್ ಕಾರನ್ನು ನಂಬ್ತೀವಿ. ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಈಸ್ ಸಕ್ಸಸ್ಫುಲ್ ಯಾವಾಗ ಅದು ಸೇಫ್ ಆಗಿ ಮತ್ತು ಕ್ವಿಕ್ ಆಗಿ ಡೆಸ್ಟಿನೇಷನ್ ರೀಚ್ ಮಾಡ್ತು ಅಂದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ಪರ್ಫಾರ್ಮಿಂಗ್ ವೆಲ್ ಇನ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಐ ವಿಲ್ ರೈಟ್ ದ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, a self-driving car is successful if it reaches the destination safely and quickly. ಅವಾಗ ನಾವು ಏನು ಹೇಳ್ಬೋದು, ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಅದು ಸೇಫ್ ಆಗಿ ಮತ್ತು ಫಾಸ್ಟ್ ಅಂದರೆ ಇನ್ ಒಂದು ನಾರ್ಮಲ್ ರೇಂಜಲ್ಲಿ ಇಟ್ ಶುಡ್ ಬಿ ಏಬಲ್ ಟು ರೀಚ್ ದ ಡೆಸ್ಟಿನೇಷನ್. ಅವಾಗ ನಾವೇನಂತೀವಿ, ಪರ್ಫಾರ್ಮೆನ್ಸ್ ಮೇಜರ್ ಅನ್ನೋ ಸಕ್ಸಸ್ ಅನ್ನ ನಾವು ಇಲ್ಲಿ ಪರ್ಫಾರ್ಮೆನ್ಸ್ ಮೇಜರ್ ಥ್ರೂ ಅದನ್ನ ಅಳಿತೀವಿ. ಓಕೆ, ಅಂಡ್ ವಾಟ್ ಈಸ್ ಇ? ಸೆಕೆಂಡ್ ಒನ್ ಇನ್ PEAS. ಇ ಅಂದ್ರೆ ಏನು? ಎನ್ವಿರಾನ್ಮೆಂಟ್. ಬಿಕಾಸ್ ದ AI ಸಿಸ್ಟಮ್ ಈಸ್ ಪರ್ಫಾರ್ಮಿಂಗ್ ಇಟ್ಸ್ ಟಾಸ್ಕ್ ಇನ್ ಎನ್ವಿರಾನ್ಮೆಂಟ್ ಇಟ್ ಸೆಲ್ಫ್. ದಟ್ಸ್ ವೈ ಎನ್ವಿರಾನ್ಮೆಂಟ್ ಬಗ್ಗೆನೂ ನಮಗೆ ಐಡಿಯಾ ಇರಬೇಕಾಗುತ್ತೆ. ದ ಸರೌಂಡಿಂಗ್ಸ್ ವೇರ್ ದ AI ಸಿಸ್ಟಮ್ ಆಪರೇಟ್ಸ್. ಎನ್ವಿರಾನ್ಮೆಂಟ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ ಸರೌಂಡಿಂಗ್ಸ್. surroundings where the AI system is operating. ಒಂದು AI ಸಿಸ್ಟಮ್ ಎಲ್ಲಿ ಆಪರೇಟ್ ಮಾಡ್ತಾ ಇರುತ್ತೆ, ಸರೌಂಡಿಂಗ್ ಏನಿದೆ ಅದಕ್ಕೆ ಏನಂತ ಕರೀತಾರೆ? ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ದ ಸರೌಂಡಿಂಗ್ಸ್ ವೇರ್ ದ AI ಸಿಸ್ಟಮ್ operates. ಫಾರ್ ಎಕ್ಸಾಂಪಲ್, ಇದೇ ಸೆಲ್ಫ್ ಡ್ರೈವಿಂಗ್ ಕಾರ್ಗೆ ನೀವು ಎನ್ವಿರಾನ್ಮೆಂಟ್ ಅಂದ್ರೆ ಏನಂತ ಹೇಳ್ತೀರಿ? ಅದು ಎಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಆಪರೇಟ್ಸ್ ಆನ್ ರೋಡ್. Some conditions will be there with traffic, with pedestrians ಅಲ್ಲಿರ್ತಾರೆ, pedestrians and there will be signals. ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಇಟ್ಸ್ ಎನ್ವಿರಾನ್ಮೆಂಟ್. ಅದಕ್ಕೆ ನಾವೇನಂತ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅಂಡ್ ದ ಥರ್ಡ್ ಕಾಂಪೊನೆಂಟ್ ಆಫ್ PEAS is A means
ಆಕ್ಚುವೇಟರ್ಸ್ ಆರ್ ಆಕ್ಯುವೇಟರ್ಸ್ ಅಂತಾನು ಕರೀತಾರೆ. ಆಕ್ಚುವೇಟರ್ಸ್ ಅಂದ್ರೆ ಏನು? The parts AI uses to take action. Actuators or actuators are the parts AI uses to take action. AIಗೆ ಒಂದು ಆಕ್ಷನ್ ತಗೊಳಕ್ಕೆ ಏನಾದರೂ ಬೇಕಾಗುತ್ತೆ, ಅವಕ್ಕೆ ಏನಂತ ಕರೀತಾರೆ? ಆಕ್ಯುವೇಟರ್ಸ್. I'll write actuators or actuators are the parts AI uses to take action. To take action. Or actuators allow the AI agent to take action that impact the environment. ಒಂದು ಆಕ್ಷನ್ ತಗೊಂಡ್ಮೇಲೆ ಡೆಫಿನೆಟ್ಲಿ ಎನ್ವಿರಾನ್ಮೆಂಟಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಯುವೇಟರ್ಸ್ ಅಂದರೆ ಯಾವ್ಯಾವ್ದು ಇರ್ಬೋದು? ಫಾರ್ ಎಕ್ಸಾಂಪಲ್ ಎ ಸೆಲ್ಫ್ ಡ್ರೈವಿಂಗ್ ಕಾರ್. ಎ ಸೆಲ್ಫ್ ಡ್ರೈವಿಂಗ್ ಕಾರ್ ಯೂಸಸ್ ಆಕ್ಷನ್ ತಗೊಳಕ್ ಏನೇನ್ ಪಾರ್ಟ್ಸ್ ಅನ್ನ ಯೂಸ್ ಮಾಡುತ್ತಲ್ಲ ಅದಕ್ಕೇನಂತಾರೆ? ಆಕ್ಯುವೇಟರ್ಸ್ ಅಂತ ಕರೀತಾರೆ. ಯೂಸಸ್ ಸ್ಟಿಯರಿಂಗ್ ಅನ್ನ ಎದಕ್ಕೆ ಯೂಸ್ ಮಾಡುತ್ತೆ? ಮೂವ್ ಲೆಫ್ಟ್ ಆರ್ ರೈಟ್ ಮೂವ್ಮೆಂಟ್ ಮಾಡೋಕ್ಕೋಸ್ಕರ ಇಟ್ ವಿಲ್ ಯೂಸ್. ಅದು ಒಂದು ಆಕ್ಷನ್ ತಗೊಳಕ್ಕೆ ಯೂಸ್ ಆಗುತ್ತೆ. ದೆನ್ ಬ್ರೇಕ್ ಅಪ್ಲೈ ಮಾಡಕ್ಕೆ ಅಥವಾ ಕಾರನ್ನ ಸ್ಲೋ ಡೌನ್ ಮಾಡಕ್ಕೆ ಬ್ರೇಕ್ ಈಸ್ ಅನ್ ಆಕ್ಯುವೇಟರ್. ಅಂಡ್ ಕಾರನ್ನ ಮೂವ್ ಮಾಡಕ್ಕೆ ವಾಟ್ ವಿ ನೀಡ್? ಎಕ್ಸಲರೇಟರ್. ಇದೆಲ್ಲ ಏನು ನಾವು ಇದಕ್ಕೆ ಏನಂತೀವಿ? ಆಕ್ಚುವೇಟರ್ಸ್ ಅಂತ ಕರಿತೀವಿ. ವಿತ್ ದ ಹೆಲ್ಪ್ ಆಫ್ ದೀಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಎನ್ ಆಕ್ಷನ್. ಫಾರ್ ಎಕ್ಸಾಂಪಲ್ ಅದೇನೋ ಈಗ ಒಂದು ಆಬ್ಜೆಕ್ಟ್ ಅನ್ನ ಸೆನ್ಸ್ ಮಾಡ್ತು ಅಂತ ತಿಳ್ಕೊಳ್ಳಿ. ರೋಡ್ ಮೇಲೆ ಒಂದು ಯಾವುದೋ ಎದುರಿಗೆ ಆಬ್ಜೆಕ್ಟ್ ಬಂದ್ಬಿಡ್ತು, ಅವಾಗ ಇಟ್ ಶುಡ್ ಟೇಕ್ ಎನ್ ಆಕ್ಷನ್. ಅದು ಏನ್ ಆಕ್ಷನ್ ತಗೊಳುತ್ತೆ? ಏನ್ ಯೂಸ್ ಮಾಡ್ಕೊಂಡು ಆಕ್ಷನ್ ತಗೊಳುತ್ತೆ? ಬ್ರೇಕ್ ಯೂಸ್ ಮಾಡ್ಕೊಂಡು ಆಕ್ಷನ್ ತಗೊಳುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ as actuators. Okay, let us see the next component of PAS, that is what? Sensors. Very important part of an AI agent. Sensors ಏನ್ ಮಾಡ್ತವೆ? they will sense, they will perceive the environment. ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ವಿ ನೀಡ್ ಸೆನ್ಸರ್ಸ್. ಆ ಸೆನ್ಸರ್ ಅಲ್ಲಿ ಅದು ಏನ್ ಸೆನ್ಸ್ ಮಾಡುತ್ತೋ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ ಟು ಆಕ್ಚುವೇಟರ್ಸ್ ಅಂಡ್ ಆಕ್ಚುವೇಟರ್ಸ್ ವಿಲ್ ಟೇಕ್ ಎನ್ ಆಕ್ಷನ್. ಓಕೆ, ಮೀನ್ಸ್ ಸೆನ್ಸರ್ಸ್ ಆರ್ ದಿ ಪಾರ್ಟ್ಸ್ AI uses to gather the information from the environment or to perceive the environment. Sensors are very very essential. Environment ಅಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಕ್ಕೆ we need sensors. For example, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಎದುರಿಗೆ ಒಂದು ಯಾವುದೋ ಎನಿಮಲ್ ಬಂದ್ಬಿಡ್ತು. ಎನಿಮಲ್ ಈಸ್ ಅನ್ ಆಬ್ಜೆಕ್ಟ್. ಕ್ಯಾಮರಾ ಸೆನ್ಸರ್ ಯೂಸ್ ಮಾಡಿಕೊಂಡು ಇಟ್ ವಿಲ್ ಡಿಟೆಕ್ಟ್, ಅದೊಂದು ಆಬ್ಜೆಕ್ಟ್ ಅಂತ ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ ಟು ಆಕ್ಚುವೇಟರ್ಸ್. ಯಾವ ಆಕ್ಚುವೇಟರ್ಗೆ ಸಿಗ್ನಲ್ ಶೇರ್ ಮಾಡುತ್ತೆ? ಬ್ರೇಕ್ ಅನ್ನೋ ಆಕ್ಚುವೇಟರ್ಗೆ ಸಿಗ್ನಲ್ ಶೇರ್ ಮಾಡುತ್ತೆ. ಏನಂತ? ಯು ಶುಡ್ ಸ್ಟಾಪ್ ದ ಕಾರ್ ಅಥವಾ ಸ್ಲೋ ಡೌನ್ ದ ಕಾರ್. ಆವಾಗ ಬ್ರೇಕ್ ಏನಾಗುತ್ತೆ? ಬ್ರೇಕ್ ಅಪ್ಲೈ ಆಗುತ್ತೆ. ವಿತ್ ದಟ್ ಈಸ್ ಕಾಲ್ಡ್ ಟೇಕಿಂಗ್ ಎನ್ ಆಕ್ಷನ್. ಆಟೋಮೆಟಿಕಲಿ ಇಟ್ ವಿಲ್ ಟೇಕ್ ಎನ್ ಆಕ್ಷನ್. ಯಾವುದು ಬೆಸ್ಟ್ ಆಕ್ಷನ್ ಇದೆಯೋ ಅದನ್ನು ತಗೊಳುತ್ತದು. ಮೀನ್ಸ್ ಇಟ್ ವಿಲ್ ಸ್ಲೋ ಡೌನ್ ಆರ್ ಇಟ್ ವಿಲ್ ಸ್ಟಾಪ್ ದ ಕಾರ್. ದಿಸ್ ಇಸ್ ಹೌ ಟಾಸ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಏಜೆಂಟ್ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸೆನ್ಸರ್ಸ್ಗೆ ಸಮ್ ಎಕ್ಸಾಂಪಲ್ ವಿ ಹ್ಯಾವ್ ಕ್ಯಾಮ್ರಾ ಸೆನ್ಸರ್ ಆರ್ GPS. ಎ ಸೆಲ್ಫ್ ಡ್ರೈವಿಂಗ್ ಕಾರ್, ಶಾರ್ಟ್ ಅಲ್ಲಿ ಬರಿತೀನಿ SDC, uses cameras or sonar also it uses, odometer it uses, etc. to sense whatever is happening. Okay, this is all about PEAS. ಗೊತ್ತಾಯ್ತಲ್ಲ? PEAS ಅನ್ನ ಯಾಕೆ ಸ್ಟಡಿ ಮಾಡ್ಬೇಕು ನಾವು?
ಬಿಕಾಸ್ PES ಕಂಪ್ಲೀಟ್ ಐಡಿಯಾ ಇದ್ರೆ ಮಾತ್ರ ಯು ಆರ್ ಏಬಲ್ ಟು ಡೆವಲಪ್ ದಿಸ್ ಸಕ್ಸಸ್ಫುಲ್ AI ಏಜೆಂಟ್. ಅದಕ್ಕೆ ಏನು ಇನ್ಪುಟ್ ಕೊಡಬೇಕು, ಆ ಇನ್ಪುಟ್ ಪ್ರಕಾರ ಏನು ಪಾಸಿಬಲ್ ಆ್ಯಕ್ಷನ್ಸ್ ಒಂದು AI ಸಿಸ್ಟಮ್ ತಗೋಬೇಕು, ಇದನ್ನು ತಿಳ್ಕೊಬೇಕಂದ್ರೆ ಯು ಕ್ಯಾನ್ ಡೆವಲಪ್ ದಿ ಆಪ್ಟಿಮೈಸ್ಡ್ AI ಸಿಸ್ಟಮ್. ಅದು ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗಬೇಕಂದ್ರೆ ಡೆಫಿನೆಟ್ಲಿ ಯು ಶುಡ್ ನೋ ಎವ್ರಿಥಿಂಗ್. ಒಂದು ಟಾಸ್ಕ್ ಎನ್ವಿರಾನ್ಮೆಂಟ್ದು ಕಂಪ್ಲೀಟ್ ಐಡಿಯಾ ಇರಬೇಕಾಗುತ್ತೆ. ಇಫ್ ಯು ನೋ ಹೌ ದ ಟಾಸ್ಕ್ ಎನ್ವಿರಾನ್ಮೆಂಟ್ ಈಸ್, ಯು ಕ್ಯಾನ್ ಡೆವಲಪ್ ಒನ್ ಗುಡ್ AI ಸಿಸ್ಟಮ್. ಪರ್ಫಾರ್ಮೆನ್ಸನ್ನು ಹೇಗೆ ಮೇಜರ್ ಮಾಡ್ತೀರಿ ಅನ್ನೋದು ಗೊತ್ತಿರಬೇಕು, ಎನ್ವಿರಾನ್ಮೆಂಟಲ್ಲಿ ಏನೇನಿದೆ ಅಂತ ಗೊತ್ತಿರಬೇಕು, ಯಾವ್ಯಾವ ಸೆನ್ಸರ್ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಗೊತ್ತಿರಬೇಕು. ಆ ಸೆನ್ಸರ್ಗೆ ಸಿಗ್ನಲ್ ಬಂದ ಮೇಲೆ ಅದ್ರ ಪ್ರಕಾರ ಒಂದು ಬೆಸ್ಟ್ ಆ್ಯಕ್ಷನ್ ಏನು ತಗೋಬೇಕು, ಅದಕ್ಕೆ ಆ್ಯಕ್ಚುಯೇಟರ್ಸ್ ಬೇಕು. ದಿಸ್ ಈಸ್ ಆಲ್ ಒನ್ ಸೆಟ್ ಆಫ್ ಕಾಂಪೊನೆಂಟ್ಸ್ ವಿ ಹ್ಯಾವ್, ಸೊ ದ್ಯಾಟ್ ವಿ ಕ್ಯಾನ್ ಡೆವಲಪ್ ಒಂದು ಗುಡ್ ಸಕ್ಸಸ್ಫುಲ್ AI ಏಜೆಂಟ್ ಡೆವಲಪ್ ಮಾಡೋಕ್ಕೆ ಇದ್ರದ್ದು ಕಂಪ್ಲೀಟ್ ನಾಲೆಜ್ ಇರಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ ಒಂದು ಸಿಂಪಲ್ ಎಕ್ಸಾಂಪಲ್. PES ಒಂದು ಸಿಂಪಲ್ ಎಕ್ಸಾಂಪಲ್ ನಾನಿಲ್ಲಿ ಹೇಳ್ತೀನಿ. ಓಕೆ, ಐ ವಿಲ್ ರೈಟ್ PEAS. ಒಂದು ಯಾವುದಾದ್ರೂ ನಾವು ಸಿಸ್ಟಮ್ದು PES ಅನ್ನು ಕಂಡುಹಿಡಿಯೋಣ. ದಟ್ ಈಸ್ ವಾಟ್ ಸೆಲ್ಫ್ ಡ್ರೈವಿಂಗ್ ಕಾರ್ದೆ ತಗೊಂಡ್ರೆ ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲ್ಫ್ ಡ್ರೈವಿಂಗ್ ಕಾರ್ಗೆ ಪರ್ಫಾರ್ಮೆನ್ಸ್ ಮೇಜರಲ್ಲಿ ಏನೇನು ಕಾಂಪೊನೆಂಟ್ಸ್ ಬರ್ತವೆ ಅಂತ ನೋಡೋಣ. ನಾವು ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಸಕ್ಸಸ್ಫುಲ್ ಅಂತ ಯಾವಾಗ ಹೇಳ್ತೀವಿ, ಆ ಮೇಜರ್ಮೆಂಟ್ಸ್ ಏನಿದಾವಲ್ಲ ಅದಕ್ಕೆ ಏನಂತಾರೆ, ಪರ್ಫಾರ್ಮೆನ್ಸ್ ಮೇಜರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ ಈಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಯಾವಾಗ ಆಗುತ್ತೆ, ಹೌ ಸೇಫ್ ಇಟ್ ಈಸ್, ಸೇಫ್ ಅನ್ನೋದು ಮ್ಯಾಟರ್ ಆಗುತ್ತೆ. ದೆನ್ ಹೌ ಫಾಸ್ಟ್ ಇಟ್ ಈಸ್, ಸೇಫ್ ಇದ್ರೂ ಸ್ಲೋ ಆಗಬಾರ್ದು ಕಂಪ್ಲೀಟ್ಲಿ. ಆ್ಯಂಡ್ ಹೌ ಲೀಗಲ್ ಇಟ್ ಈಸ್ ಮೂವಿಂಗ್, ಲೀಗಲ್ ಥಿಂಗ್ ಅಂದರೆ ಏನಿಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಇಟ್ ಶುಡ್ ಸ್ಲೋ ಡೌನ್. ಆ್ಯಂಡ್ ಸಮ್ವನ್ ಈಸ್ ಯಾರಾದರೂ ಬಿಹೈಂಡಲ್ಲಿ ಸಮ್ವನ್ ಈಸ್ ಆರ್ ಪೊಲೀಸ್ನವರು ಸ್ಟಾಪ್ ಮಾಡು ಅಂತ ಹೇಳಿದರೆ ಇಟ್ ಶುಡ್ ಬಿ ಏಬಲ್ ಟು ಸ್ಟಾಪ್. ಓಕೆ, ಅದಕ್ಕೆಲ್ಲ ನಾವು ಲೀಗಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಹೌ ಕಂಫರ್ಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಒಳಗಡೆ ಕೂತಿರ್ತಾರೆ ಕಸ್ಟಮರ್ಸ್, ಅವರಿಗೆ ಕಂಫರ್ಟ್ ಫೀಲ್ ಆಗಬೇಕು. ಇದು ಒಂದು ಸಕ್ಸಸ್ಫುಲ್ AI ಅಂತ ಹೇಳೋಕ್ಕೋಸ್ಕರ ಇವೆಲ್ಲ ಸಮ್ ಪಾರ್ಟ್ಸ್ ವಿ ಆರ್ ಸೆಲೆಕ್ಟಿಂಗ್. ಪಾರ್ಟ್ಸ್ ಅಂತ ಹೇಳಲ್ಲ, ಸಮ್ ಕಾಂಪೊನೆಂಟ್ಸ್ ಅಂತಾನೆ ತಿಳ್ಕೊಳ್ಳಿ. ಓಕೆ, ಮೇಜರ್ಮೆಂಟ್ ಕಾಂಪೊನೆಂಟ್ಸ್ ಇವೆಲ್ಲ. ಸೇಫ್ ಇರಬೇಕು, ಫಾಸ್ಟ್ ಇರಬೇಕು. ಫಾಸ್ಟ್ ಅಂದರೆ ಇಟ್ ಶುಡ್ ನಾಟ್ ಕ್ರಾಸ್ ದ ಲಿಮಿಟ್. ಆ್ಯಂಡ್ ಲೀಗಲಿ ಇಟ್ ಶುಡ್ ವರ್ಕ್, ಲೀಗಲ್ ಮೇಜರ್ಸ್ ಕೂಡ ಅಲ್ಲಿ ಇರಬೇಕು. ದೆನ್ ಕಂಫರ್ಟೇಬಲ್ಲಿ ಇರಬೇಕು, ಅದರಲ್ಲಿ ಒಳಗಡೆ ಜನ ಕೂತಿರ್ತಾರೆ, ಎಷ್ಟು ಕಂಫರ್ಟ್ ಫೀಲ್ ಮಾಡ್ಕೋತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಾಫಿಟ್ ಅಲ್ಲಿನೂ ಅದು ಇಂಪ್ರೂವ್ಮೆಂಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಪ್ರಾಫಿಟ್? ಪ್ರಾಫಿಟ್ ಅಂದರೆ ಇಲ್ಲಿ ಏನು ಬರುತ್ತೆ, ಎಷ್ಟು ಫ್ಯೂಯಲ್ ಕನ್ಸಂಪ್ಷನ್ ಮಾಡ್ತಾ ಇದೆ ಅದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಅವಾಗ ನಾವೇನು ಹೇಳ್ಬೋದು, ದಿಸ್ ಈಸ್ ದ ಬೆಸ್ಟ್ AI ಸಿಸ್ಟಮ್ ಅಂತ ಹೇಳ್ಬೋದು. ಆದಷ್ಟು ಪ್ರಾಫಿಟ್ ಆಗೋ ಥರನೇ ಕಾರ್ ಶುಡ್ ಮೂವ್. ಆದಷ್ಟು ಕಡಿಮೆ ಫ್ಯೂಯಲ್ ಯೂಸ್ ಮಾಡಿಕೊಂಡು ಕಾರ್ ಶುಡ್ ಮೂವ್. ಓಕೆ, ದೀಸ್ ಆರ್ ಆಲ್ ದಿ ಕಾಂಪೊನೆಂಟ್ಸ್ ಆಫ್ ಪರ್ಫಾರ್ಮೆನ್ಸ್ ಮೇಜರ್ ಮಾಡೋಕ್ಕೆ ಇವೆಲ್ಲ ಕಾಂಪೊನೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎನ್ ಎನ್ವಿರಾನ್ಮೆಂಟ್. ಒಂದು ಸೆಲ್ಫ್ ಡ್ರೈವಿಂಗ್ ಕಾರ್ಗೆ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಎನ್ವಿರಾನ್ಮೆಂಟ್ ಅಂದ್ರೆ ಏನು? ರೋಡ್ ವಿಲ್ ಬಿ ದೇರ್, ಅದರ್ ಟ್ರಾಫಿಕ್, ಎದುರುಗಡೆ ಬೇರೆ ಟ್ರಾಫಿಕ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ದೆನ್ ಪೆಡೆಸ್ಟ್ರಿಯನ್ಸ್, ರೋಡ್ ಮೇಲೆ ಜನ ಅಡ್ಡಾಡ್ತಿರ್ತಾರೆ ಅದನ್ನು ಅದು ಅಬ್ಸರ್ವ್ ಮಾಡ್ತಾ ಇರಬೇಕು. ಆ್ಯಂಡ್ ಇವನ್ ಕಸ್ಟಮರ್ಸ್ ಹೂ ಆರ್ ಸಿಟ್ಟಿಂಗ್ ಇನ್ ದ ಕಾರ್, ಅದು ಕೂಡ ಎನ್ವಿರಾನ್ಮೆಂಟಲ್ಲೇ ಇನ್ಕ್ಲೂಡ್ ಮಾಡ್ತೀವಿ. ದೆನ್ ವಾಟ್ ಈಸ್ ಆಕ್ಚುವೇಟರ್ಸ್ ಯಾವ್ಯಾವ ಬರ್ತಾವೆ ಇಲ್ಲಿ? ಆಕ್ಚುವೇಟರ್ಸ್ ಅಂದರೆ ಒಂದು ಆ್ಯಕ್ಷನ್ ತಗೊಳಕ್ಕೆ ಹೆಲ್ಪ್ ಮಾಡುವಂಥ ಕಾಂಪೊನೆಂಟ್ಸ್. ಅವು ಯಾವ್ಯಾವು? ಸ್ಟೇರಿಂಗ್,
Steering in the car can move to the right or left. Accelerator is important to move the car. Then we have brake. Brake is necessary to slow down the car or to stop the car. ಒಂದು ಆಕ್ಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. Horn. Horn is also necessary. For example, someone is there in front ಅಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ಅವಾಗ ಒಂದು ಸಿಗ್ನಲ್ ಪಾಸ್ ಆಗುತ್ತೆ ಹಾರ್ನ್ಗೆ, ಅವಾಗ ಹಾರ್ನ್ ಅಪ್ಲೈ ಆಗಬೇಕು. These are all some of the actuators. Then what are the sensors? Sensors ಏನೇನ್ ಬರ್ತವೆ? Camera sensor. Camera through it will observe. Then GPS will be there. Where is the car moving? ಅದು ಗೊತ್ತಾಗಬೇಕಂದ್ರೆ GPS is necessary. Speedometer, how much speed the car is in, ಅದು ಗೊತ್ತಾಗಬೇಕು. ಭಾಳ ಸ್ಪೀಡ್ ಆದ್ರೆ ಆಟೋಮೆಟಿಕ್ಲಿ ಸೆನ್ಸ್ ಮಾಡುತ್ತೆ, ಸೆನ್ಸ್ ಮಾಡಿ ಬ್ರೇಕ್ಗೆ ಸಿಗ್ನಲ್ ಶೇರ್ ಮಾಡುತ್ತೆ, ಬ್ರೇಕ್ ವಿಲ್ ಟೇಕ್ ದ ಆಕ್ಷನ್. ದೆನ್ ವಿ ಹ್ಯಾವ್ ಓಡೋಮೀಟರ್. ಓಡೋಮೀಟರ್ ಅಂದ್ರೆ ಏನು? ಇಟ್ ವಿಲ್ ಡಿಸ್ಪ್ಲೇ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅದಕ್ಕೆ ವಿ ನೀಡ್ ಓಡೋಮೀಟರ್. ದೆನ್ ವಿ ನೀಡ್ ಸೋನಾರ್. ಸೋನಾರ್ ಈಸ್ ಆಲ್ಸೋ ಒನ್ ಆಫ್ ದಿ ಸೆನ್ಸರ್. ಅದೇನ್ ಮಾಡುತ್ತೆ? ಬ್ಲೈಂಡ್ ಸ್ಪಾಟ್ ಅಲ್ಲಿ ಇರುವಂತ ಆಬ್ಜೆಕ್ಟ್ ಅನ್ನ ಡಿಟೆಕ್ಟ್ ಮಾಡಕ್ಕೆ ವಿ ಹ್ಯಾವ್ ಸೋನಾರ್. ಸೋನಾರ್ ಏನ್ ಮಾಡುತ್ತೆ? ಸಮ್ ಆಫ್ ದಿ ಅಲ್ಟ್ರಾಸೋನಿಕ್ ವೇವ್ಸ್ ಅನ್ನ ಶೇರ್ ಮಾಡುತ್ತೆ. ಅದರ ಥ್ರೂ ಏನಾಗುತ್ತೆ? ವೇರ್ ಇಸ್ ದ ಆಬ್ಜೆಕ್ಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಆಬ್ಜೆಕ್ಟ್ಗೆ ಹಿಟ್ ಆಗಿ ವೇವ್ ವಿಲ್ ಕಮ್ ಬ್ಯಾಕ್. ಅದರ ಮೇಲೆ ವೇರ್ ಇಸ್ ದ ಆಬ್ಜೆಕ್ಟ್ ಅಂತ ಅದು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ದಟ್ ಈಸ್ ವಾಟ್ ಸೋನಾರ್. ಅಂಡ್ ವಿ ಹ್ಯಾವ್ ಎಂಜಿನ್ ಸೆನ್ಸರ್. ವೈ ವಿ ನೀಡ್ ಎಂಜಿನ್ ಸೆನ್ಸರ್? ಎಂಜಿನ್ ಎಷ್ಟು ಹೀಟ್ ಆಗಿದೆ. ಎಂಜಿನ್ ಸೆನ್ಸರ್, ಎಂಜಿನ್ ಭಾಳ ಹೀಟ್ ಆಗಿದ್ರೆ ಇಟ್ ವಿಲ್ ಸೆನ್ಸ್ ಅಂಡ್ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ ಟು ಅಗೇನ್ ಬ್ರೇಕ್. ಅವಾಗ ಕಂಪ್ಲೀಟ್ಲಿ ಕಾರ್ ಶುಡ್ ಸ್ಟಾಪ್. ದಿಸ್ ಈಸ್ ಹೌ ದ PES ಮಾಡೆಲ್ ಈಸ್. PEAS ಮಾಡೆಲ್. ಅಥವಾ ನೀವು ಒಂದು ಬೇರೆ ಎಕ್ಸಾಂಪಲ್ ತಗೊಂಡ್ರೆ ಚೆಸ್ ಪ್ಲೇಯಿಂಗ್ ಎ ಅಲ್ಲಿ ಅದರದ್ದೇ ಆದ PES ಮಾಡೆಲ್ ಇದೆ. ಚೆಸ್ ಪ್ಲೇಯಿಂಗ್ ಎ ಅಲ್ಲಿ ಸಕ್ಸಸ್ ಅನ್ನ ಹೇಗೆ ಮೆಜರ್ ಮಾಡ್ತೀರಿ? ವಿನ್ ಆದ್ರೆ ಇಟ್ ಈಸ್ ಸಕ್ಸಸ್ಫುಲ್. ಪ್ರತಿ ಸರಿ ಒಂದು ಚೆಸ್ ಪ್ಲೇಯಿಂಗ್ ಎ ಸೋಲ್ತಾ ಇದ್ರೆ ಅದು ನಾಟ್ ಎ ಗುಡ್ ಚೆಸ್ ಪ್ಲೇಯಿಂಗ್ ಎ ಅಂತ ಹೇಳ್ಬೋದು. ಎನ್ವಿರಾನ್ಮೆಂಟ್ ಅಂದ್ರೇನು? ಬೋರ್ಡ್ ಇಸ್ ದ ಎನ್ವಿರಾನ್ಮೆಂಟ್. ಸೆನ್ಸಿಂಗ್ ಅಂದ್ರೇನು? ಅದರ್ ಪ್ಲೇಯರ್ ಏನ್ ಮೂವ್ ಮಾಡ್ತಿದ್ದಾರೆ ಅದನ್ನ ಸೆನ್ಸ್ ಮಾಡ್ಕೊಳ್ಳೋದು. ಅಕಾರ್ಡಿಂಗ್ ಟು ದಟ್ ಆಕ್ಚುಯೇಟರ್ ಅಂದ್ರೆ ಏನು? ಕಾಯಿನ್ ಮೂವ್ ಆಗಬೇಕು. ಮೂವಿಂಗ್ ದ ಕಾಯಿನ್ಸ್ ಈಸ್ ಆನ್ ಆಕ್ಚುಯೇಟರ್. Okay, like this we can give some other examples on PEAS. Okay, if you have any questions to ask, you can comment. Thank you.